ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಗ್ ಬಾಸ್ ಸೀಸನ್ 12 ಶುರು ಆಗ್ತಿದೆ. ಈ ಹಂತದಲ್ಲಿ ಬಿಗ್ ಬಾಸ್ ಮನೆಗೆ ಈಗಾಗಲೇ 3 ಜನ ಸ್ಪರ್ಧಿಗಳ ಎಂಟ್ರಿ ಬಗ್ಗೆ ಒಂದು ಬಹಿರಂಗವಾದಂತಹ ಒಂದು ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನಿನ್ನೆ ನಡೆದಂಥ ಕ್ವಾಟ್ಲೆ ಕಿಚನ್ ಫೈನಲ್ನಲ್ಲಿ 3 ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗಿದೆ. ಈ 3 ಸ್ಪರ್ಧಿಗಳು ವಿಶೇಷವಾಗಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡವರು. ಆದರೆ ಒಬ್ಬ ಸ್ಪರ್ಧಿಯ ಆಯ್ಕೆ ಹಿಂದೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅದರಲ್ಲೂ ಕೂಡ ಈ 3 ಕ್ಷೇತ್ರದಿಂದ ಬಂದಂತಹ ಸ್ಪರ್ಧಿಗಳನ್ನು ಅನೌನ್ಸ್ ಮಾಡೋದ್ರ ಮೂಲಕ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ತುಂಬ ಡಿಫ್ರೆಂಟ್ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಕಲರ್ಸ್ ಟೀಮ್ ಮತ್ತು ಬಿಗ್ ಬಾಸ್ ಟೀಮ್ ನಿರ್ಧರಿಸಿದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಹಾಗಾದರೆ ಈ ಘೋಷಣೆ ಆಗಿರುವಂಥ 3 ಸ್ಪರ್ಧಿಗಳು ಯಾರು, ಅವರ ಹಿನ್ನೆಲೆ ಏನು, ಅವರ ವಿಶೇಷತೆ ಏನು, ಜೊತೆಗೆ ಮುಂಬರುವಂತಹ ಸ್ಪರ್ಧಿಗಳ ವಿಶೇಷತೆ ಏನು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಸೀಸನ್ 12 ಆರಂಭ ಆಗೋದಕ್ಕಿಂತ ಮುಂಚೆನೇ ಒಂದು ಪ್ರೋಮೋ ರಿಲೀಸ್ ಆಗಿರುತ್ತೆ. ಆ ಪ್ರೋಮೋದಲ್ಲಿ ಒಂದು ವಿಶೇಷವಾದಂಥ ಕಥೆಯನ್ನು ಹೇಳಲಾಗಿತ್ತು. ಆ ಕಥೆಯ ಅನುಸಾರ ನಾವು ಅಂದುಕೊಳ್ಳದೆ ಒಂದು, ಬಿಗ್ ಬಾಸ್ ಮನೆಯಲ್ಲಿ ಆಗೋದೇ ಮತ್ತೊಂದು ಅನ್ನೋದನ್ನು ಸಾಬೀತುಪಡಿಸುವಂಥ ಪ್ರಯತ್ನವನ್ನು ಆರಂಭದಲ್ಲೇ ಮಾಡುವಂತಹ ಯತ್ನವನ್ನು ಬಿಗ್ ಬಾಸ್ ಟೀಮ್ ಮತ್ತು ಕಲರ್ಸ್ ಕನ್ನಡ ಟೀಮ್ ಮಾಡ್ತಾ ಇದೆ. ಈಗಾಗಲೇ ಕ್ವಾಟ್ಲೆ ಕಿಚನ್ನಲ್ಲಿ 3 ಸ್ಪರ್ಧಿಗಳನ್ನು, ಬಿಗ್ ಬಾಸ್ 12ಕ್ಕೆ ಹೋಗುವಂಥ 3 ಸ್ಪರ್ಧಿಗಳ ಹೆಸರನ್ನು ಅನೌನ್ಸ್ಮೆಂಟ್ ಮಾಡಿದರೆ, ಇನ್ನುಳಿದಂಥ ಸ್ಪರ್ಧಿಗಳ ಅನೌನ್ಸ್ಮೆಂಟನ್ನು ವೇದಿಕೆಯಲ್ಲೇ ಅಂದರೆ ಭಾನುವಾರ ಸಂಜೆ 6 ಗಂಟೆಯಿಂದ ಶುರುವಾಗುವಂಥ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಓಪನಿಂಗ್ನಲ್ಲೇ ಅನೌನ್ಸ್ಮೆಂಟನ್ನು ಮಾಡ್ತಾ ಹೋಗ್ತಾರೆ. ಕೇವಲ ಅನೌನ್ಸ್ಮೆಂಟನ್ನು ಮಾತ್ರ ಮಾಡೋದಲ್ಲ, ಅಲ್ಲೇ 2 ತಂಡಗಳಾಗಿ ಈ ಬಿಗ್ ಬಾಸ್ನ ಸ್ಪರ್ಧಿಗಳನ್ನು ವಿಂಗಡಣೆ ಮಾಡಿ ಅವರನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸುವಂಥದ್ದು ಕೂಡ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರೋಮೋ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ. ಬಿಗ್ ಬಾಸ್ ಸೀಸನ್ 12 ಏನಿದೆ, ಕನ್ನಡ ಸೀಸನ್ 12, ಇದು ಸಾಕಷ್ಟು ವಿಶೇಷತೆಗಳಿಂದ ಮತ್ತು ಸಾಕಷ್ಟು ಕಾರಣಗಳಿಂದ ಈಗಾಗಲೇ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿದೆ. ಹಾಗೆಯೇ ಒಂದು ಸ್ಪಷ್ಟನೆಯನ್ನು ಆರಂಭದಲ್ಲೇ ನಿಮಗೆ ನಾನು ಕೊಡೋದಾದರೆ, ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವಂಥ ಸ್ಪರ್ಧಿಗಳ ಪಟ್ಟಿಯ ಬಗ್ಗೆ ನಿನ್ನೆ ಸಂಜೆ ಮಾಡಿದಂಥ ವಿಡಿಯೋವನ್ನು ನಮ್ಮ ಚಾನಲ್ನಿಂದ ತೆಗೆಯಲಾಗಿದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಆ ಪಟ್ಟಿಯಲ್ಲಿದ್ದಂತಹ ಬಹುತೇಕರ ಹೆಸರು ಸತ್ಯವಾಗಿದ್ದರಿಂದ ಕಲರ್ಸ್ ಕನ್ನಡ ಟೀಮ್ನಿಂದ ಸ್ಟ್ರೈಕ್ ಬರುವಂಥ ಚಾನ್ಸಸ್ ಇದ್ದಂಥ ಕಾರಣಕ್ಕೋಸ್ಕರ, ಅಂದರೆ ಅವರ ಒಂದು ಲೆಕ್ಕಾಚಾರ ಏನಿತ್ತು ಎಲ್ಲದೂ ಕೂಡ ಫೈನಲ್ ಆದ ಬಳಿಕ ಅನೌನ್ಸ್ಮೆಂಟ್ ಮಾಡುವಂಥದ್ದು ಅಥವಾ ಆನಂತರ ತಿಳಿಬೇಕು ಅನ್ನುವಂಥದ್ದು ಇರುತ್ತೆ ಸಹಜವಾಗಿ. ನಾವು ಈ ಇಂಟರ್ನಲ್ ಸೋರ್ಸ್ನಿಂದ ಬಹುಬೇಗ ಆ ಪಟ್ಟಿಯನ್ನು ಹಾಕಿದಾಗ ಅವರ ಗೌಪ್ಯತೆಗೆ ಅಡ್ಡಿ ಆಗ್ತದೆ ಅನ್ನೋಂಥ ಕಾರಣಕ್ಕೋಸ್ಕರ ಅವರು ಸ್ಟ್ರೈಕ್ ಕೊಡುವಂಥ ಚಾನ್ಸಸ್ ಇರ್ತದೆ. ಈ ಬಗ್ಗೆ ಮಾಹಿತಿ ಸಿಕ್ಕಂಥ ಕಾರಣಕ್ಕೋಸ್ಕರ ಆ ನಿಯಮವನ್ನು ಉಲ್ಲಂಘನೆ ಮಾಡೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರನೇ ತಕ್ಷಣಕ್ಕೆ ಆ ವಿಡಿಯೋವನ್ನು ರಿಮೂವ್ ಮಾಡಲಾಗಿದೆ. ಬಹುತೇಕ ಇವತ್ತು ಸಂಜೆ ಆ ವಿಡಿಯೋನ ನಾನು ಮತ್ತೆ ಅಪ್ಲೋಡ್ ಮಾಡುವಂಥ ಚಾನ್ಸಸ್ ಇದ್ದರೆ ಮಾಡ್ತೀವಿ, ಆವಾಗ ನೀವು ನೋಡಬಹುದು. ಒಂದು, ಈ ಬಿಗ್ ಬಾಸ್ ಮನೆಗೆ ಬರುವಂಥ ಸ್ಪರ್ಧಿಗಳ ಪಟ್ಟಿ ಬಹುತೇಕ ನಮಗೆ ಲಭ್ಯವಾಗಿದೆ. ಬಟ್ ಅದೇ ಈ ಕಾಪರೇಟ್ಸ್ನ ಕಾರಣ ಮತ್ತು ನಿಯಮಗಳ ಕಾರಣಕ್ಕೋಸ್ಕರ ಹಾಕಲಿಕ್ಕೆ ಆಗ್ತಿಲ್ಲ. ಒಂದು ಅದ್ಭುತವಾದಂಥ ಮನೆಯಲ್ಲಿ ಅದ್ಭುತವಾದಂತಹ ರಿಯಾಲಿಟಿ ಶೋ ಶುರುವಾಗ್ತಿದೆ. ಇಡೀ ದೇಶದ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿ ಬಿಗ್ ಬಾಸ್ ಈಗಾಗಲೇ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿದೆ. ಈಗ 3 ಜನ ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗಿತ್ತು ಶನಿವಾರನೇ. ಅಧಿಕೃತವಾಗಿ 3 ಹೆಸರನ್ನು ರಿವೀಲ್ ಮಾಡಲಾಗಿದೆಯಲ್ಲ, ಆ 3 ಹೆಸರುಗಳ ಹಿನ್ನೆಲೆ ಮತ್ತು ವಿಶೇಷತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕ್ವಾಟ್ಲೆ ಕಿಚನ್ನಲ್ಲಿ ಈ 3 ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗಿದೆ. ಒಂದು ಕಾಕ್ರೋಚ್ ಸುದಿ, ಮತ್ತೊಂದು ಮಂಜು ಭಾಷಿಣಿಯವರು, ಮಲ್ಲಮ್ಮ. ಇವರು 3 ಜನನೂ ಕೂಡ ಬೇರೆ ಬೇರೆ ಕ್ಷೇತ್ರದಿಂದ ಬಂದವರು. ಆದರೆ ಬಿಗ್ ಬಾಸ್ನ ರಿಯಾಲಿಟಿ ಶೋನ ವಿಶೇಷತೆಯೇ ಅದು. ಬೇರೆ ಬೇರೆ ಕ್ಷೇತ್ರದವರನ್ನು ಒಂದೇ ಕಡೆ ಕೂಡು ಹಾಕಿ ಅವರಿಗೆ ಒಂದು ಟಾಸ್ಕನ್ನು ಕೊಡುವಂಥದ್ದು, ಜೊತೆಗೆ ಮೆಂಟಲಿ ಫಿಸಿಕಲಿ ಅವರನ್ನು ಕಂಪ್ಲೀಟಾಗಿ ಆ್ಯಕ್ಟಿವ್ ಮಾಡುವಂಥದ್ದು, ಕೆಲವರನ್ನು ಅಲ್ಲೇ ವೀಕ್ ಮಾಡುವಂಥದ್ದು. ಇದು ತಂತ್ರಗಾರಿಕೆ. ಪರಸ್ಪರ ಸ್ಪರ್ಧಿಗಳ ನಡುವೆ ಒಂದು ಕಾಂಪಿಟೇಷನನ್ನು ಬಿಲ್ಡ್ ಮಾಡಿ ಅಂತಿಮವಾಗಿ ಒಬ್ಬ ಸ್ಪರ್ಧಿ ಗೆಲ್ತಾನೆ. ಇದು ಪ್ರತಿ ಬಾರಿಯೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು. ಹಾಗೆಯೇ ಈ ಬಾರಿಯೂ ಕೂಡ ನಡೆಯಲಿದೆ. ಆದರೆ ಆರಂಭದಲ್ಲಿ ಶನಿವಾರನೇ ಈಗ 3 ಜನ ಸ್ಪರ್ಧಿಗಳನ್ನು ಘೋಷಣೆ ಮಾಡಿರೋದ್ರಿಂದ ಅಧಿಕೃತವಾಗಿ ಈ 3 ಜನ ಸ್ಪರ್ಧಿಗಳ ಬಗ್ಗೆ ಭಾರಿ ಕುತೂಹಲವೂ ಕೂಡ ಇದೆ. ಕಲರ್ಸ್ ಕನ್ನಡದ ಒಂದು ತುಂಬ ಪಾಪ್ಯುಲರ್ ಆದಂತಹ ಮತ್ತು ಕಾಮಿಡಿ ಕುಕಿಂಗ್ ಶೋ ಆನೆ ಆಗಿದ್ದಂತಹ ಕ್ವಾಟ್ಲೆ ಕಿಚನ್ನಲ್ಲಿ ಈ 3 ಜನರ ಹೆಸರನ್ನು ಅನಾವರಣ ಮಾಡಲಾಯಿತು. ಈ ಮೂಲಕ ಬಿಗ್ ಬಾಸ್ ಸೀಸನ್ 12ಕ್ಕೆ ಮತ್ತಷ್ಟು ಕುತೂಹಲವನ್ನು, ಅಂದರೆ ಇಲ್ಲಿಂದ ಕುತೂಹಲ ದುಪ್ಪಟ್ಟಾಗಬೇಕಲ್ವ, ಆ ಕಾರಣಕ್ಕೋಸ್ಕರ ಈ ತಂತ್ರಗಾರಿಕೆಯನ್ನು ಬಳಕೆ ಮಾಡಲಾಯಿತು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಬಿಗ್ ಬಾಸ್ ಕನ್ನಡದ ಈ ವಿನೂತನ ಪ್ರಯತ್ನಕ್ಕೆ ವೀಕ್ಷಕರಿಗೆ ಒಂದು ರೀತಿಯಲ್ಲಿ ಅಚ್ಚರಿ ಮೂಡಿಸುವಂಥ ಪ್ರಯತ್ನವೂ ಕೂಡ ಹೌದು. 3 ಸ್ಪರ್ಧಿಗಳು ಯಾರು ಅನ್ನೋದನ್ನು ರಿಯಾಲಿಟಿ ಶೋ ಆರಂಭ ಆಗೋದಕ್ಕೂ ಮುನ್ನವೇ ರಿವೀಲ್ ಮಾಡಿ ಆ ಮೂಲಕ ಇನ್ನಷ್ಟು ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸುವಂಥದ್ದು ಇದು ಲೆಕ್ಕಾಚಾರ. ಈಗ ಮೊದಲ ಸ್ಪರ್ಧಿಯಾಗಿ ಅನೌನ್ಸ್ಮೆಂಟ್ ಆಗಿದ್ದು ಕಾಕ್ರೋಚ್ ಸುದಿ. ಬಹುಶಃ ನೀವು ಮೊನ್ನೆ ಒಬ್ಬ ಮಾಸ್ಕ್ ಮ್ಯಾನನ್ನು ನೋಡಿರ್ತೀರ.
ಯಾರು ಈ ಮಾಸ್ಕ್ ಮ್ಯಾನ್ ಒಬ್ಬ ಧರ್ಮಸ್ಥಳದ ಮಾಸ್ಕ್ ಮ್ಯಾನ್ ಅಲ್ಲ, ಈತ ಬೇರೆ ಮಾಸ್ಕ್ ಮ್ಯಾನು. ಈತ ಬೆಂಗಳೂರಿನ ಪೇಟೆಗಳಲ್ಲಿ ತಿರುಗ್ತಾ ಬಿಗ್ ಬಾಸ್ನ ಬಗ್ಗೆ ಒಂದಷ್ಟು ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಒಂದು ಪ್ರೋಮೋವನ್ನು ನೋಡಿರ್ತೀರ. ಅವತ್ತೇ ಸಾಕಷ್ಟು ಜನ ಗೆಸ್ ಮಾಡಿದ್ರು ಈತ ಬಿಗ್ ಬಾಸ್ ಮನೆಗೆ ಹೋಗ್ತಾನೆ ಅಂತೇಳಿ. ಆತನು ಕೂಡ ಹೇಳಿದ್ದ, ಆತ ಸ್ಪರ್ಧಿ ಅನ್ನೋದು ಕೂಡ ಕೆಲವರಿಗೆ ಗೊತ್ತಿತ್ತು. ಬಟ್ ಯಾರು ಅನ್ನುವಂಥದ್ದು ಆತನು ಕೂಡ ಪ್ರಶ್ನೆಯ ಮೂಲಕ ಕೊನೆಗೆ ವೀಕ್ಷಕರಿಗೆ ಇಟ್ಟಿದ್ದ. ಅಲ್ಲಿ ಸಾಕಷ್ಟು ಜನ ಗೆಸ್ ಮಾಡಿದ್ರು ಇದು ಕಾಕ್ರೋಚ್ ಸುದಿ ಅಂತ ಹೇಳ್ಬಿಟ್ಟು. ಅದು ಸತ್ಯವಾಗಿದೆ. ನಿರೀಕ್ಷೆ ಮಾಡಿದಂತೆಯೇ ಬಿಗ್ ಬಾಸ್ ಮನೆಗೆ ಮೊದಲ ಸ್ಪರ್ಧಿಯಾಗಿ ಕಾಕ್ರೋಚ್ ಸುದಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಒಂದು ದಿನ ಮುನ್ನವಷ್ಟೇ ಮಾಸ್ಕನ್ನು ಧರಿಸಿ ಜನರ ಮುಂದೆ ಅಭಿಪ್ರಾಯವನ್ನು ಕೇಳಿ ವಿಡಿಯೋವನ್ನು ಮಾಡಿದಂತಹ ಈ ಕಾಕ್ರೋಚ್ ಸುದಿ ಆ ವೇಳೆ ಈತ ಹೇಳಿದ, ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಕೂಡ ಹೇಳಿದ. ಕಾಕ್ರೋಚ್ ಸುದಿಯ ಹೆಸರು ರಿವೀಲ್ ಮಾಡಿದ ಬಳಿಕ ಟಗರು ಸಿನಿಮಾದ ಕಾಕ್ರೋಚ್ ಒಂದು ಪಾತ್ರ ಏನಿದೆ ಅದು ಎಲ್ರಿಗೂ ಕೂಡ ಇವತ್ತಿಗೂ ಕೂಡ ಕಾಡ್ತಿದೆ. ಹೀಗಾಗಿ ಕಾಕ್ರೋಚ್ ಸುದಿ ಅಂತಲೇ ಜನಪ್ರಿಯ ಆಗಿರುವಂಥ ಈತನನ್ನು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ರೂಪದಲ್ಲಿ ನೋಡ್ತಾರೋ ಹೀರೋನ ರೂಪದಲ್ಲಿ ನೋಡ್ತಾರೋ ಗೊತ್ತಿಲ್ಲ. ಕಳೆದ ಬಾರಿ ಉಗ್ರಂ ಮಂಜು ರೀತಿಯೇ ಈ ಬಾರಿ ಕಾಕ್ರೋಚ್ ಸುದಿ ಇರಬಹುದೇನೋ ಅನ್ನುವಂಥ ಲೆಕ್ಕಾಚಾರ ಇದೆ. ಇಲ್ಲಿಂದ ವಿಲನ್ ಪಾತ್ರಗಳಲ್ಲಿ ಹೆಚ್ಚಾಗಿ ನಟಿಸ್ತಿದ್ದಂತಹ ಸುದಿ ಬಿಗ್ ಬಾಸ್ ಮನೆಯ ಪ್ರವೇಶವನ್ನು ಮಾಡಿದ್ದು. ಎಂಟ್ರಿಯೂ ಕೂಡ ಸಿಕ್ಕಾಬಟ್ಟೆ ರಗಡಾಗಿದೆ. ಅಲ್ಲಿ ಈ ಸುದಿಯ ಅಸಲಿ ವ್ಯಕ್ತಿತ್ವ ಕೂಡ ರಿವೀಲ್ ಆಗಲಿದೆ. ಇದೇ ಸುದಿ ಕೆಲವು ದಿನಗಳ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಯಾವ ಕಾರಣಕ್ಕೂ ಕೂಡ ನಾನು ಬಿಗ್ ಬಾಸ್ಗೆ ಹೋಗೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದ ಅನ್ನೋದನ್ನು ಕೂಡ ಮೊನ್ನೆಯಿಂದನೂ ಕೂಡ ಟ್ರೋಲ್ ಮಾಡಲಾಗ್ತಿದೆ. ಬಟ್ ವಾಟ್ ಎವರ್, ಈಗ ಸಿಕ್ಕಂಥ ಅವಕಾಶವನ್ನು ಸುದಿ ಬಳಸ್ಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಪಡೆದಿದ್ದಾರೆ. ವಿಲನ್ ಆಗಿ ಪಾಪ್ಯುಲರ್ ಆಗಿರುವಂಥ ಸುದಿ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ವಿಲನ್ನೇ ಆಗಿ ಉಳಿತಾರಾ ಅಥವಾ ಹೀರೋ ಆಗಿ ಬದಲಾಗ್ತಾರಾ ಕಾದು ನೋಡಬೇಕು. ಇದು ಈ ಸಿನಿಮಾ ಇಂಡಸ್ಟ್ರಿಯ ವಿಲನ್ ಒಂದು ವಿಂಗ್ನಿಂದ ಬಂದಂತಹ ಒಬ್ಬ ಸ್ಪರ್ಧಿ. ಆದರೆ ಇನ್ನು ಮುಂದಿನದ್ದು ಬಿಗ್ ಬಾಸ್ ಮನೆಯ ಮತ್ತೊಬ್ಬ ಸ್ಪರ್ಧಿಯ ಎಂಟ್ರಿ. ಬಿಗ್ ಬಾಸ್ ಮನೆಗೆ ಎರಡನೇ ಸ್ಪರ್ಧಿಯ ಎಂಟ್ರಿಯೂ ಕೂಡ ಆಗಿದೆ. ಆ ಎರಡನೇ ಸ್ಪರ್ಧಿ ಬೇರೆ ಯಾರೋ ಅಲ್ಲ, ಅದು ಮಂಜು ಭಾಷಿಣಿ. ಹೌದು, ಸಿಲಿಲಲ್ಲಿ ಧಾರಾವಾಹಿಯಿಂದ ಕನ್ನಡಿಗರ ಪ್ರತಿಯೊಂದು ಮನೆಯಲ್ಲೂ ಕೂಡ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡು ಜನರ ಪ್ರೀತಿಯನ್ನು ಪಡೆದಂತಹ ನಟಿ ಅಂತ ಹೇಳಿದ್ರೆ ಈ ಮಂಜು ಭಾಷಿಣಿಯವರು. ಸಿಕ್ಕಾಬಟ್ಟೆ ಜನರ ಪ್ರೀತಿಯನ್ನು ಗಳಿಸಿದಂಥ ಈಕೆ ಅಲ್ಲಿಂದ ಮಂಜು ಭಾಷಿಣಿ ಕಿರುತೆರೆಯಲ್ಲಿ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ತಾನೆ ಹೋಗ್ತಾರೆ. ಸದ್ಯಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಡ್ಡಿ ಬಂಗಾರಮ್ಮನ ಪಾತ್ರವನ್ನು ನಟಿಸಿ ಕಿರುತೆರೆ ವೀಕ್ಷಕರಿಗೆ ಮನೋರಂಜನೆಯನ್ನು ಕೊಟ್ಟಿದ್ದಂಥ ಈಕೆ ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಮನೋರಂಜನೆಯನ್ನು ಕೊಡೋದಕ್ಕೋಸ್ಕರ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದ್ದಾರೆ. ಅಲ್ಲಿಗೆ ಈ ಧಾರಾವಾಹಿ ಲೋಕದಿಂದ, ಕಿರುತೆರೆ ಲೋಕದಿಂದ ಇಲ್ಲಿಂದ ಒಬ್ಬ ನಟಿಯ ಎಂಟ್ರಿ ಬಿಗ್ ಬಾಸ್ ಮನೆಗೆ ಆಯಿತು. ಅದು ಕೂಡ ಹಿರಿಯ ನಟಿಯ ಎಂಟ್ರಿ ಬಿಗ್ ಬಾಸ್ ಮನೆಗೆ ಆಯಿತು. ಈಗ ಕಳೆದ ಬಾರಿಯೂ ಕೂಡ ಪೋಷಕ ನಟಿಯರು ಬಂದಿದ್ದರು. ಅದೇ ರೀತಿ ಈ ಬಾರಿ ಮಂಜು ಭಾಷಿಣಿಯವರ ಎಂಟ್ರಿ ಆಗಿದೆ. ಇನ್ನೂ ಕೂಡ ಒಂದಿಬ್ಬರು ಬರಬಹುದು ಅನ್ನೋದೊಂದು ಲೆಕ್ಕಾಚಾರ ಇದೆ. ಆಮೇಲೆ ಕಾಕ್ರೋಚ್ ಸುದಿಯ ಲೈನಲ್ಲೇ ಇನ್ನಷ್ಟು ಜನ ಹಿರಿಯ ನಟರು ಕೂಡ ಸಿನಿಮಾ ರಂಗದಿಂದ ಬರುವಂಥ ಚಾನ್ಸಸ್ ಇದೆ ಅನ್ನೋದು ಕೂಡ ಸತ್ಯ. ಇದನ್ನು ಹೊರತುಪಡಿಸಿದರೆ ಒಬ್ಬ ವಿಶೇಷ ಸ್ಪರ್ಧಿ, ಮೂರನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಹಾಕ್ತಾರೆ. ಇದು ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇದು ಏನೋ ಒಂದು ಮಾಡುತ್ತೆ ಅನ್ನೋದು ಗೊತ್ತಾಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯರಾಗಿರುವಂತಹ ಮಲ್ಲಮ್ಮ, ಸಾಕಷ್ಟು ಜನರಿಗೆ ಈಕೆ ಪರಿಚಯ ಇರ್ತದೆ. ಮೂರನೇ ಅಭ್ಯರ್ಥಿಯಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಮಲ್ಲಮ್ಮನ ಎಂಟ್ರಿ ಬಿಗ್ ಬಾಸ್ ಪ್ರಿಯರಿಗೆ ಶಾಕನ್ನು ಕೊಟ್ಟಿದೆ. ಆದರೆ ಕಳೆದ ಬಾರಿ ಹನುಮಂತನನ್ನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡಿಸಿದಂಥ ಬಿಗ್ ಬಾಸ್ ಈ ಬಾರಿ ಆ ಸ್ಥಾನಕ್ಕೆ ಮಲ್ಲಮ್ಮನನ್ನು ಕರ್ಕೊಂಡ್ಬಂದು ಕೂರಿಸಿದೆ. ತಪ್ಪು ಮಾತುಗಳ ಮೂಲಕನೇ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯರಾಗಿರುವಂತಹ ಮಲ್ಲಮ್ಮ ದೊಡ್ಡ ಮನೆಯಲ್ಲಿ ಎಷ್ಟು ದಿನ ಇರ್ತಾರೆ, ಇಲ್ಲ ಮೊದಲನೇ ವಾರಕ್ಕೆ ಸೀಮಿತವಾಗ್ತಾರಾ, ಹೀಗೊಂದು ಕುತೂಹಲ ಮನೆ ಮಾಡಿದೆ. ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನವೂ ಕೂಡ ಅಲ್ಲಿ ಏನೋ ಒಂದು ವಿಶೇಷವಾದಂಥ ತಮಾಷೆಗಳು ಅಥವಾ ಆ ಗೊಂದಲಗಳು, ಗೋಜಲುಗಳು ಮುಂದುವರಿತದೆ ಅನ್ನೋದರಲ್ಲಿ ಎರಡೇ ಮಾತೇ ಇಲ್ಲ. ಹೀಗಾಗಿ ಮಲ್ಲಮ್ಮನ ಎಂಟ್ರಿಯೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಾದಂತಹ ಸಂಚಲನವನ್ನು ಸೃಷ್ಟಿಸಬಹುದೇನೋ ಅನ್ನುವಂತಹ ಒಂದು ಸಹಜವಾದಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂಥದ್ದೇ. ಅಲ್ಲಿಗೆ ಬಿಗ್ ಬಾಸ್ ಮನೆಗೆ 3 ಜನ ಸ್ಪರ್ಧಿಗಳ ಎಂಟ್ರಿ ಕನ್ಫರ್ಮ್ ಆಗಿದೆ. ಒಂದು ಮಲ್ಲಮ್ಮ, ಮತ್ತೊಂದು ಕಾಕ್ರೋಚ್ ಸುದಿ, ಹಾಗೇನೆ ಮಂಜು ಭಾಷಿಣಿ. ಈ 3 ಜನರು ಕೂಡ ಬಿಗ್ ಬಾಸ್ ಮನೆಗೆ ಹೋಗೋದು ಖಚಿತವಾಗಿದೆ. ಈ 3 ಜನರ ಬಿಗ್ ಬಾಸ್ ಜರ್ನಿ ಏನಿದೆ ಹೇಗಿರಲಿದೆ ಮುಂದಿನ ದಿನಗಳಲ್ಲಿರೋದು ಈ ಮೂಲಕ ಗೊತ್ತಾಗಲಿದೆ. ಒಟ್ಟವರು ಸ್ನೇಹಿತರೆ, ಬಿಗ್ ಬಾಸ್ ಮನೆಗೆ ಈಗ 3 ಜನ ಸ್ಪರ್ಧಿಗಳು ಎಂಟ್ರಿ ಆಗ್ತಿರೋದು ಕನ್ಫರ್ಮ್ ಆಗಿರೋದು. ಈ 3 ಜನ ಸ್ಪರ್ಧಿಗಳ ವಿಶೇಷತೆ ಮತ್ತು ಇವರ ಮೇಲಿರುವಂಥ ನಿರೀಕ್ಷೆ ಏನು, ನಿಮ್ಮ ಅಭಿಪ್ರಾಯ ಏನು, ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.